ನಾವು ಅನ್ನಭಾಗ್ಯ ಕಾರ್ಯಕ್ರಮ ಯಾಕೆ ಮಾಡೋದು ಅಂತಂದ್ರೆ ಎಲ್ಲರೂ ಎರಡು ಊಟ ಮಾಡಲೇಬೇಕು. ಯಾರು ಹಸಿರು ಮಲಗಬಾರದು, ಖಾಲಿ ಹೊಟ್ಟೆ ಮಲಗಬಾರದು, ಇನ್ನೊಬ್ಬರು ಮನೆ ಮುಂದೆ ಹೋಗಿ ಅನ್ನಕ್ಕೋಸ್ಕರ ಬೇಡಬಾರದು ಅಂತ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮವನ್ನು ಜಾರಿಗೆ ತಗೊಂಡ್ಬಂದ್ವಿ. ಬಹಳ ಜನ ಹೇಳ್ತಾರೆ ಅನ್ನಭಾಗ್ಯ ಕಾರ್ಯಕ್ರಮ ಈಗ ಕಾರ್ಡ್ಗಳನ್ನು ಕಡಿಮೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಕಾರ್ಡ್ಗಳನ್ನು ನಾವು ಕಡಿಮೆ ಮಾಡಕ್ ಹೋಗಿಲ್ಲ, ಆದ್ರೆ ಯಾರು ಅರ್ಹರಲ್ಲೂ ಇದು ಬಡವರಿಗೆ ಸಿಗ್ಬೇಕು. ಯಾರು ಬಡತನದ ರೇಖೆಯಿಂದ ಕೆಳಗಡೆ ಇದ್ದಾರೆ ಅವರಿಗೆ ಸಿಗ್ಬೇಕು, ಶ್ರೀಮಂತರಿಗೆಲ್ಲ ಸಿಗ್ತದೆ. ಈಗ ನನಗೆ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಬಡತನದ ರೇಖೆಯಿಂದ ಕೆಳಗಡೆ ಇಲ್ಲ, ನಾನು ನನ್ನಂತವರು ಸಿಕ್ಕಬಾರದು. ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ, ಸರ್ಕಾರಿ ನೌಕರಿಗೆ ಸಿಕ್ಕಬಾರದು ಅಷ್ಟೇ ಹೇಳಿರೋದು ನಾನು. ಬೇರೆಯವರೆಲ್ಲ ಬಡವರಿದಾರಲ್ಲ, ಯಾವ ಜಾತಿ ಅವ್ರಿಗಾರ ಸೇರಿರಲಿ, ಯಾವ ಧರ್ಮಕ್ಕಾರ ಸೇರಿರಲಿ, ಯಾವ ಭಾಷೆ ಮಾತಾಡೋ ಜನ ಇರಲಿ, ಅವರೆಲ್ಲ ಬಡವರಿಗೂ ಕೂಡ ಸಿಕ್ಕಬೇಕು. ಎಲ್ಲ ಬಡವರಿಗೂ ಸಿಕ್ಕಬೇಕು. ಆಮೇಲೆ ಈ ಮಹಿಳೆಯರಿದಾರಲ್ಲ, ಇವರಿಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಎಲ್ಲ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ಅಂತ ಮಾಡೋಣ. ಈ ವರ್ಷದಿಂದ ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ. ನನಗೆ ಧರ್ಮಸ್ಥಳದ ಎಗ್ಗಿಯವರು ಪತ್ರ ಬರೆದಿದ್ರು. ಏನಂತ ಪತ್ರ ಬರೆದಿದ್ರು ಅಂದ್ರೆ, ಸಿದ್ದರಾಮಯ್ಯನವರೇ, ನೀವು ಬಸ್ನಲ್ಲಿ ಫ್ರೀಯಾಗಿ ಮಾಡಿರ್ತಕ್ಕಂಥದ್ದು ಒಳ್ಳೆ ಕಾರ್ಯಕ್ರಮ. ಇದರಿಂದ ನಮ್ಮ ದೇವಸ್ಥಾನಕ್ಕೆ ಬರ್ತಕ್ಕಂಥ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆಗಿದೆ, ನಮ್ಮ ಆದಾಯನೂ ಕೂಡ ಜಾಸ್ತಿ ಆಗಿದೆ. ಈ ಶಕ್ತಿ ಯೋಜನೆ ಕಾರ್ಯಕ್ರಮ ಜಾರಿ ಮಾಡಿದ್ರೆ ನನಗೆ, ನಮ್ಮ ಸರ್ಕಾರಕ್ಕೆ ಶಭಾಷಿಯನ್ನು ಹೇಳಿ, ಧನ್ಯವಾದಗಳನ್ನು ಹೇಳಿ ಧರ್ಮಸ್ಥಳದ ಎಗ್ಗಿಯವರು ಪತ್ರ ಬರೆದರು. ನಾನು ಯಾಕೆ ನೀವು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತಂದ್ರೆ, ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾರೆ, ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ, ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಇನ್ಯಾವುದೋ ಕೆಲಸಕ್ಕೆ ಹೋಗ್ತಾರೆ, ಮನೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಅವ್ರು ಯಾರಿಗೂ ಕೂಡ ದುಡ್ಡು ಕೊಟ್ಟು ಬಸ್ನಲ್ಲಿ ಹೋಗ್ತಕ್ಕಂಥ ಶಕ್ತಿ ಎದುರು ಇರಲ್ಲ. ಅದಕ್ಕೆ ಫ್ರೀಯಾಗಿ ಸರ್ಕಾರಿ ಬಸ್ಗಳಲ್ಲಿ ಪ್ರಯಾಣ ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಆಮೇಲೆ ಯಾಕಂದ್ರೆ ಈ ದುಡ್ಡೆಲ್ಲ ಉಳಿತಾಯ ಆಗ್ಬೇಕು, ಈ ದುಡ್ಡು ಉಳಿತಾಯ ಆಗ್ಬೇಕು ಹೆಣ್ಮಕ್ಳಿಗೆ. ಈಗ ಗೃಹ ಜ್ಯೋತಿ ಯೋಜನೆ ಮಾಡಿದ್ದೀವಿ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ನೀವು ವಿದ್ಯುತ್ ಶಕ್ತಿ ಬಿಲ್ಲನ್ನು ಕಟ್ಟಿದ್ರಲ್ಲ 200 ಯೂನಿಟ್ವರೆಗೆ, ಬಹುಶಃ 100ಕ್ಕೆ 95% 200 ಯೂನಿಟ್ ಒಳಗಡೆನೆ ವಿದ್ಯುತ್ ಅನ್ನ ಬಳಸ್ತಕ್ಕಂಥವ್ರು. 100ಕ್ಕೆ 95 ಜನ ಅವರೆಲ್ಲರಿಗೂ ಕೂಡ ವಿದ್ಯುತ್ ಬಿಲ್ ಕಟ್ಟಬೇಕಾಗಿಲ್ಲ. ನೀವೇನಾದ್ರು ಕಟ್ತಾ ಇದ್ದೀರೇನಮ್ಮ? ಏನ್ ಮಾತಾಡದೆ ಕೂತಿದ್ರೆ ಹೆಂಗೆ? ಮತ್ತೆ ಯಾರು ಕಟ್ಟಾಗಿಲ್ಲ. ಯಾಕೆ ಮಾಡಿದ್ದೀವಿ ಅಂತಂದ್ರೆ, ಆ ದುಡ್ಡು ಉಳಿತಾಯ ಆಗಬೇಕು ಅವ್ರಿಗೆ. ಅದನ್ನ ಬೇರೆ ಭಾಗಗಳಿಗೆ ಖರ್ಚು ಮಾಡ್ತಕ್ಕಂಥ ಶಕ್ತಿ ಅವ್ರಿಗೆ ಬರಬೇಕು. ಈಗ ಅಕ್ಕಿ ಕೊಂಡ್ಕೊಂಡು ಊಟ ಮಾಡಬಹುದು. ನಾವು 5 kg ಅಕ್ಕಿ ಮತ್ತೆ 5 kgಗೆ ಬೇಕಾದ ಎಷ್ಟು ಹಣ ಆಗ್ತದೆ ಅಷ್ಟು ಹಣ ಕೊಡ್ಕೊಡ್ತೀವಿ. 10 kg ಕೊಡ್ತೀವಿ. 200 ಯೂನಿಟ್ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. 2,000 ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1,22,00,000 ಕುಟುಂಬಗಳಿಗೆ, ಆ ಕುಟುಂಬದ ಯಜಮಾನಿಯರಿಗೆ
ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಕೊಡ್ತಾ ಇದೀವ ಇಲ್ಲ? ನಿಮಗೆಲ್ಲ ಬರ್ತಾ ಇದೆಯಾ? ಕೈ ಎತ್ತಿ ನೋಡೋಣ, ಯಾರ್ಯಾರು ಬರ್ತಾರೆ? ಎಲ್ಲರಿಗೂ ಬರ್ತದೆ. ಯುವ ನಿಧಿ ಕಾರ್ಯಕ್ರಮ ಜಾರಿ ತಗೊಂಡಿದ್ದೀವಿ. ಯಾರೋ ಅನ್ಎಂಪ್ಲಾಯ್ಡ್ ಯೂತ್ಸ್, ನಿರುದ್ಯೋಗಿ ಯುವಕರು, ಗ್ರಾಜ್ಯುಯೇಟ್ಗಳಾಗಿರೋರು, ಡಿಪ್ಲೊಮಾ ಮಾಡಿರ್ತಕ್ಕಂಥವ್ರು, ಅವರು ಕೊಟ್ಟಿದ್ದೀವಿ. ಸುಮಾರು ಒಂದು ತಿಂಗಳಿಗೆ 40 ರಿಂದ 50 ಸಾವಿರ ರೂಪಾಯಿಗಳನ್ನು ಒಂದು ಕುಟುಂಬಕ್ಕೆ ಕೊಡ್ತಾರೆ. 40 ರಿಂದ 50 ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ. ವರ್ಷಕ್ಕೆ 50 ರಿಂದ 60 ಕೋಟಿ ರೂಪಾಯಿಗಳನ್ನು ಕೊಡ್ತಾರೆ.